ತಾಲೂಕಿನಲ್ಲಿ ಹೆಚ್ಚಿದ ನಕಲಿ ಡಿಎಸ್ಎಸ್ ಮುಖಂಡರ ಹಾವಳಿ. ಒಂದು ಬೇರೆ ಜಿಲ್ಲೆಗಳಿಂದ ಬಂದು ಪತ್ರಕರ್ತರ ಹೆಸರಿನ ಮೇಲೆ ಮತ್ತು ದಲಿತ ಸಂಘರ್ಷ ಸಮಿತಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಮೇಲೆ ಎದುರಿಸಿ ಬೆದರಿಸಿ ಒಂದು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿಗಳು ತುಂಬಾ ಹರಡ್ತಾ ಇದೆ. ನೈಜ ಹೋರಾಟಗಾರರಿಗೆ ತಲೆನೋವಾಗುತ್ತಿರುವ ನಕಲಿ ಡಿಎಸ್ಎಸ್ ಮುಖಂಡರು ಹಿಂಗಂತ ಸಂಘಟನೆ ಹೆಸರು ಹೇಳ್ಕೊಂಡು ಇಲ್ಲಿ ಮೇನ್ ದಲಿತ ಸಂಘರ್ಷ ಸಮಿತಿ ಅನ್ನೋದು ಬಹಳ ದುರ್ಬಳಕೆ ಆಗ್ತಾ ಇದೆ. ಹೋರಾಟಗಾರರ ಒಂದು ಸೋಗಿನ ಮುಖವಾಡ ಧರಿಸಿಕೊಂಡು ಪತ್ರಕರ್ತರ ಒಂದು ಸೋಗಿನ ಮುಖವಾಡ ಧರಿಸಿಕೊಂಡು ಬಂದು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿದ್ದೇವೆ. ಮಣ್ಣು ಮರಳುಗಾರಿಕೆಯಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಅಕ್ರಮವೆಂದು ಕಿರಿಕಿರಿ. ಇಟಗಿ ವ್ಯಾಪಾರಸ್ಥರು ಮಣ್ಣು ಹೊಡಿತಾ ಇದಾರೆ. ಅಲ್ಲಿ ಬಂದ್ಬಿಟ್ಟು ಬೇರೆ ಜಿಲ್ಲೆಯವರು ಇಲ್ಲ ನಾವು ಹಂಗ ನಮ್ದು ಹಿಂಗ ಅಂತ ಸಂಘಟನೆ ಹೆಸರು ಹೇಳ್ಕೊಂಡು ನಕಲಿ ಪತ್ರಕರ್ತರ ಕಾಟ, ಪ್ರೆಸ್ ಕಾರ್ಡ್ ಹೆಸರಿನಲ್ಲಿ ದಬ್ಬಾಳಿಕೆ. ನಕಲಿ ಮುಖವಾಡದ ಸೋಗಿನ ಪತ್ರಕರ್ತರು ಮತ್ತು ನಕಲಿ ಮುಖವಾಡದ ಹೋರಾಟಗಾರರ ಬಗ್ಗೆ ಅಲ್ಲೇ ಸ್ಪಷ್ಟತೆ ಕೊಟ್ಟು ಜನತೆಗೆ ಅವ್ರ ಬಗ್ಗೆ ತಿಳಿಸ್ಕೊಡ್ತೇವೆ ನಾವು. ಆತ್ಮೀಯ ಬಂಧುಗಳೇ ನಮಸ್ತೆ. ಇವತ್ತಿನ ಈ ಮಾಧ್ಯಮಗೋಷ್ಠಿಯ ಉದ್ದೇಶ ಏನಂದರೆ, ಮೊದಲು ನಾನು ಪರಿಚಯ ಮಾಡ್ಕೊಳ್ತೇನೆ. ಹೆಸರು KR ಉಮೇಶ್ ಅಂತೇಳಿ, ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕ. ಇವತ್ತು ರಾಣೆಬೆನ್ನೂರಿನಲ್ಲಿ ಏನು ಕಳೆದ ಕೆಲವು ದಿನಗಳಿಂದ ಒಂದು ಬೇರೆಯ ಜಿಲ್ಲೆಗಳಿಂದ ಬಂದು ಪತ್ರಕರ್ತರ ಹೆಸರಿನ ಮೇಲೆ ಮತ್ತು ದಲಿತ ಸಂಘರ್ಷ ಸಮಿತಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಮೇಲೆ ನಮ್ಮ ತಾಲೂಕಿಗೆ ಬಂದು ಅಧಿಕಾರಿಗಳನ್ನ ಎದುರಿಸುವುದು ಮತ್ತು ಬೆದರಿಸುವುದು, ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ಹಾಗೂ RMP ಡಾಕ್ಟರ್ಸ್ಗಳನ್ನು, ಈಗ ಹಳ್ಳಿಯಲ್ಲಿ ಸಣ್ಣದ ಕ್ಲಿನಿಕ್ ಇಟ್ಟುಕೊಂಡು ಅಲ್ಲಿ ಜ್ವರ ಅಥವಾ ಕೆಮ್ಮು ನೆಗಡಿ ಅಂತ ಹೋದವ್ರಿಗೆ ಟ್ರೀಟ್ಮೆಂಟ್ ಕೊಡುವ ಡಾಕ್ಟರ್ನ ಎದುರಿಸಿ ಬೆದರಿಸಿ ಒಂದು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿಗಳು ತುಂಬ ಹರಡ್ತಾ ಇದೆ. ಅದಕ್ಕೆ ಕೆಲವೊಂದು ಸಾಕ್ಷಿ ಪುರಾವೆಗಳು ನಮ್ಮ ಹತ್ರ. ಸೊ ಇವತ್ತು ನಾನು ಈ ಮಾಧ್ಯಮಗೋಷ್ಠಿ ನಡೆಸೋ ಉದ್ದೇಶ ಏನಂದರೆ, ರಾಣೆಬೆನ್ನೂರು ತಾಲೂಕಿನಲ್ಲಿ ಯಾವ ವ್ಯಾಪಾರಸ್ಥರು ಮತ್ತು RMP ಡಾಕ್ಟರ್ಸ್ಗಳು ಹಾಗೂ ಇತರೆ ವ್ಯಾಪಾರಸ್ಥರಿಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಇಚ್ಛಪಡ್ತೇನೆ. ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ತಾಲೂಕಿನಿಂದ ಯಾರಾದರೂ ಬಂದು ನಮ್ಮ ತಾಲೂಕಿಗೆ ಬಂದು ಇಲ್ಲ ನೀವು ನಿಮ್ಮದು ಕಾನೂನುಬದ್ಧವಾಗಿಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಏನಾದರೂ ಹಣವಾಗಿ ಕೇಳುವುದು, ಮತ್ತು ನೀವು ಹಣ ಕೊಡಲಿಲ್ಲ ಅಂದರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕ್ತೇವೆ ಅಂತ ಹೇಳಿ ಅಟ್ರಾಸಿಟಿ ಕೇಸ್ ಆಗ್ತವೆ ಅಂತ ಹೇಳಿ ಬೆದರಿಸ್ತಾ ಇದ್ರು ಅನ್ನೋ ಮಾಹಿತಿಗಳಿದೆ. ಹಾಗೇನಾದರೂ ಆದರೆ ದಯವಿಟ್ಟು ನೀವು ಸ್ಥಳೀಯ ಸಂಘಟನೆಗಳದವು, ಸ್ಥಳೀಯ ಸಂಘಟನೆ ಜೀವಂತವಾಗಿದ್ದವು, ಆ ಜೀವಂತ ಇರುವ ಸಂಘಟನೆಗಾರರಿಗೆ ವಿಷಯ ತಿಳಿಸಿ. ಕಾನೂನಾತ್ಮಕವಾಗಿ ನಿಮ್ಮ ಜೊತೆ ನಾವು ಹೋರಾಟಕ್ಕೆ ನಿಲ್ತೇವೆ. ಹಾಗೆ ಇನ್ನೊಂದು ವಿಚಾರ ಏನಂದರೆ, ರೀಸೆಂಟಾಗಿ ಈಗ ಒಂದು 2 ದಿನದಿಂದ ಏನೋ ಒಂದು ಘಟನೆ ನಡೆದಿದೆ ಮಾಕೂಲ್ ಕ್ರಾಸಿನಲ್ಲಿ. ಅದನ್ನು ಈಗ ಉಲ್ಲೇಖನೆ ಮಾಡಲೇಬೇಕು. ಇಟಗಿ ವ್ಯಾಪಾರಸ್ಥರು ಮಣ್ಣು ಹೊಡಿತಾ ಇದ್ದಾರೆ. ಅಲ್ಲಿ ಬಂದ್ಬಿಟ್ಟು ಬೇರೆ ಜಿಲ್ಲೆಯವರು ಇಲ್ಲ ನಾವು ಹಂಗ ನಮ್ದು ಹಿಂಗ ಅಂತ ಸಂಘಟನೆ ಹೆಸರು ಹೇಳ್ಕೊಂಡು ಇಲ್ಲಿ ಮೇನು ದಲಿತ ಸಂಘರ್ಷ ಸಮಿತಿ ಅನ್ನೋದು ಭಾಳ ದುರ್ಬಳಕೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಒಂದು ರಾಣೆಬೆನ್ನೂರು ತಾಲೂಕಿನ ಜನತೆಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರೇ ಬಂದು ನಿಮ್ಮನ್ನು ಎದುರಿಸಿ ಬೆದರಿಸುವ ಒಂದು ತಂತ್ರಕ್ಕೆ ಬಲಿಯಾಗದೆ ನೀವು ಪದೇ ನಾನು ಕೇಳ್ತಾ ಇದ್ದೇನೆ, ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ಜೊತೆಗೆ ನ್ಯಾಯಬದ್ಧವಾಗಿ ನಾವು ನಿಲ್ತೇವೆ. ಸ್ಥಳೀಕರು ಜೀವಂತವಾಗಿದ್ದೇವೆ, ಯಾರೂ ಸತ್ತಿಲ್ಲ. ಯಾರೇ ಹೊರಗಿನ ಜಿಲ್ಲೆಯವರು ಬಂದು ನಿಮ್ಮನ್ನು ಬೆದರಿಸೋದು ಮಾಡಿದರೆ ನಮ್ಮನ್ನು 24 ಗಂಟೆನೂ ನಮ್ಮನ್ನು ಯಾವಾಗ ಬೇಕಾದ್ರೂ ನೀವು ಸಂಪರ್ಕಿಸಬಹುದು. ನಾನು ಪತ್ರಕರ್ತ, ನಾನು ಈ ಒಂದು ಪತ್ರಿಕೆಯಲ್ಲಿ ಕೆಲಸಗಾರನಾಗಿ ವರ್ಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಆಮೇಲೆ ಹೋರಾಟಗಾರರ ಹೆಸರಿನಲ್ಲಿ ಹೋರಾಟಗಾರರ ಒಂದು ಸೋಗಿನ ಮುಖವಾಡ ಧರಿಸಿಕೊಂಡು ಪತ್ರಕರ್ತರ ಒಂದು ಸೋಗಿನ ಮುಖವಾಡ ಧರಿಸಿಕೊಂಡು ಬಂದು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿದ್ದೇವೆ. ಹಾಗೆ ನಮ್ಮ ರಾಣೆಬೆನ್ನೂರು ತಾಲೂಕಿನ ಕೆಲವೊಂದು ಹೋರಾಟಗಾರರು ಇತರೆ ಜಿಲ್ಲೆಗಳ ಒಂದು ಬ್ಲಾಕ್ ಮೇಲರ್ಸ್ಗಳನ್ನು ಕರೆಸಿಕೊಂಡು ಈ ಒಂದು ವಸೂಲಾತಿ ನಿಂತ್ಕೊಂಡ್ರಂತ ಕೇಳಲ್ಪಟ್ಟಿದ್ದೇವೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಯಾವುದೇ ಒಬ್ಬ ನೌಕರಿದಾರರಾಗಲಿ ಯಾರೇ ಆಗಲಿ, ನೀವು ಅಂಥವರಿಂದ ಅನ್ಯಾಯಕ್ಕೊಳಗಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಸೂಕ್ತವಾದ ನಾವು ನಿಮ್ಮ ಜೊತೆಗೆ ತಾಲೂಕಿನ ಜನತೆಯ ಜೊತೆಗೆ ಸದಾ ನಿಲ್ಲೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಈ ಬ್ಲಾಕ್ ಮೇಲರ್ಸ್ಗಳಿಗೆ ಎದುರಿ ನೀವು ಅವ್ರಿಗೆ ಹಣ ಕೊಟ್ಟು ಅವರನ್ನು ನೀವು ಒಂದು ಸರಿ ಹಣ ಕೊಟ್ಟರೆ ಅವರು ಪದೇ ಅದೇ ಇದಕ್ಕೆ ನಿಂತ್ಕೊಂತಾರೆ.
ದಯವಿಟ್ಟು ಈ ಥರ ಯಾರು ಮಾಡಬೇಡಿ. ಏನೇ ಇದ್ದರೂ ಅವ್ರ ಅಟ್ರಾಸಿಟಿ ಎಲ್ಲ ಮತ್ತೊಂದು ಮುಗ್ದೊಂದು ಕೇಸ್ ಅಂತ ಏನಾದರೂ ಹೇಳಿದರೆ ನಮ್ಮ ಹತ್ರ ಕರ್ಕೊಂಡು ಬನ್ನಿ, ಇಲ್ಲ ನೀವು ಎಲ್ಲಿರ್ತೀರ ಹೇಳ್ರಿ, ನಾವೆಲ್ಲಿ ಬರ್ತೇವೆ. ಆ ನಕಲಿ ಮುಖವಾಡದ ಸೋಗಿನ ಪತ್ರಕರ್ತರು ಮತ್ತು ನಕಲಿ ಮುಖವಾಡದ ಹೋರಾಟಗಾರರ ಬಗ್ಗೆ ಅಲ್ಲೇ ಸ್ಪಷ್ಟತೆ ಕೊಟ್ಟು ಜನತೆಗೆ ಅವ್ರ ಬಗ್ಗೆ ತಿಳಿಸ್ಕೊಡ್ತೇವೆ ನಾವು. ಅಂಥವರ ವಿರುದ್ಧ ಬೇರೆ ಜಿಲ್ಲೆ ಬೇರೆ ತಾಲೂಕಿನಿಂದ ಬಂದು ನಮ್ಮ ತಾಲೂಕಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಮತ್ತು ಇತರೆ ಬಿಸ್ನೆಸ್ ಮ್ಯಾನ್ಗಳಿಗೂ ಹಾಗೂ RMP ಡಾಕ್ಟರ್ಗಳನ್ನು ಬೆದರಿಸುವುದು ಏನಾದರೂ ಕಂಡು ಬಂದರೆ ನಿಮ್ಮ ಮೇಲೆ ಕಾನೂನಾತ್ಮಕವಾಗಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಇದು ಸ್ಪಷ್ಟವಾದ ಎಚ್ಚರಿಕೆ ನಿಮಗೆ. ನಕಲಿ ಪತ್ರಕರ್ತರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಮೇಲೆ ಸಂಘಟನೆ ಹೆಸರು ಹೇಳಿಕೊಂಡು ಬರುವ ರೋಲ್ ಕಾಲ್ ಗಿರಾಕಿಗಳಿಗೆ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೇವೆ. ಹಾಗೆ ಈ ತಾಲೂಕಿನ ಕೆಲವೊಂದು ನಕಲಿ ಹೋರಾಟಗಾರರು ಅನಿಸಿಕೊಂಡವರು ಏನಿದ್ದೀರಲ್ಲ, ನೀವು ಹೊರಗಿನ ಜಿಲ್ಲೆಯ ಮತ್ತು ಹೊರಗಿನ ತಾಲೂಕಿನವ್ರನ್ನ ಕರೆಸುತ್ತಿರುವುದು ನಮಗೆ ತಿಳಿದು ಬಂದಿದೆ. ಇದು ಪದೇ ಪದೇ ಪುನರಾವರ್ತನೆ ಆದರೆ ನಿಮ್ಮ ಮೇಲೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ.